ನಮಸ್ಕಾರ ಕಣ್ರಿ ಕರ್ನಾಟಕ ಜನತೆಗೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ನಾನು ಕೂಡ ಸಖತ್ತಾಗಿದ್ದೇನೆ. ಇವತ್ತು ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಎಲ್ಲಿ ಬಂದಿದ್ದೇನೆ ಅಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ಅವರ ದೇವಸ್ಥಾನಕ್ಕೆ ಇವತ್ತು ಬಂದಿದ್ದೇನೆ. ಈ ಒಂದು ದೇವಸ್ಥಾನದಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಅವರ ಚರಿತ್ರೆ ಏನೆಲ್ಲ ನಮಗೆ ತಿಳಿಸುತ್ತೆ, ಹಾಗೂ ಈ ದೇವಸ್ಥಾನದ ಹಿಂದೆ ಇರುವಂತಹ ನದಿಯ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ಒಂದು ಚಾನೆಲ್ ಅಲ್ಲಿ ನೀವು ನೋಡ್ಬೋದು. ಹಾಗಾಗಿ ಯಾರೆಲ್ಲ ಈ ಒಂದು ಮಲೆನಾಡಿನ ಮಗ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ಸ್ಥಳದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನದ ಒಳಗಡೆ ಹೀಗೆ ಹೋಗೋದು. ಅದೇ ಒಂದು ಗರ್ಭಗುಡಿ ಒಳಗಡೆ ಅಥವಾ ಒಳಗಡೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಹೊರಗಡೆನೆ ಒಂದು ವರಾಂಡದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಇದೆ, ಒಳಗಡೆ ಪೂಜೆ ಮಾಡೋದಕ್ಕೆ ಅವಕಾಶ ಇಲ್ಲ. ಈ ಒಂದು ದುರ್ಗಾದೇವಿಯವರ ಚರಿತ್ರೆ ನಾವು ನೋಡ್ಬೇಕಂತಂದ್ರೆ, ಹಲವಾರು ವರ್ಷಗಳ ಹಿಂದೆ ಈ ಒಂದು ಜಾಗದಲ್ಲಿ ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಒಂದು ಬರಗಾಲ ಬರ್ತದೆ. ಬರಗಾಲ ಬಂದಾಗ ಆ ಒಂದು ಸಮಯದಲ್ಲಿ ಒಬ್ರು ಜಾಬಲಿ ಮಹಾ ಋಷಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಬರಗಾಲ ಇತ್ತಲ್ಲ ಆ ಒಂದು ಸಮಯದಲ್ಲಿ, ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಳೆ ಬರುವುದಕ್ಕಾಗಿ ಅವರೊಂದು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಅವ್ರಿಗೊಮ್ಮೆ ಭೂಲೋಕದಲ್ಲಿರುವಂತಹ ಕಾಮಧೇನು ಅವರ ಮೊಮ್ಮಗಳಾದಂತ ನಂದಿನಿ ಅವರಿಗೆ ಭೂಮಿ ಮೇಲೆ ಬರ್ಬೇಕಂತ ಹೇಳ್ತಾರೆ ಯಾರು ಋಷಿ ಮುನಿಗಳು. ಆಗ ನಂದಿನಿ ಏನ್ ಮಾಡ್ತಾರೆ ಅಂತಂದ್ರೆ, ಭೂಮಿ ಮೇಲೆಲ್ಲಾ ಪಾಪಿ ಜನ ಇದ್ದಾರೆ, ನಾನು ಭೂಮಿ ಮೇಲೆ ಬರೋದಿಲ್ಲ ಅಂತ ಅಹಂಕಾರದಿಂದ ಮಾತಾಡ್ತಾಳೆ. ಅಹಂಕಾರದಿಂದ ಹೇಳುವಾಗ ಋಷಿ ಮುನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತದೆ. ಕೋಪ ಬಂದ ಕೇಸ ಅವರೊಂದು ಶಾಪ ಕೊಡ್ತಾರೆ, ನೀನು ನದಿ ಹಾಕಿಸಿಂದಿ ಈ ಒಂದು ನದಿ ಹಾಕಿಸಿನಿ ಕೆಳಗ್ ಬರ್ಬೇಕಂತ ಕೇಸ ಅವ್ರು ಶಾಪ ಕೊಟ್ಟಾಗ ಆ ಒಂದು ನಂದಿನಿ ಏನ್ ಮಾಡ್ತಾಳೆ ಅಂತಂದ್ರೆ, ನದಿ ಹಾಕಿಸಿ ಭೂಮಿ ಮೇಲೆ ಬಂದ್ಬಿಡ್ತಾಳೆ. ದೇವಿ ಹತ್ರ ಹೋಗಿ ಹೇಳ್ತಾಳೆ, ನನ್ಗೀಗ ಈ ರೀತಿ ಒಂದು ಶಾಪ ಕೊಟ್ಟಿದ್ದಾರೆ, ನಾನು ನದಿ ಆಗಿದ್ದೇನೆ. ಆಗ ದುರ್ಗಾದೇವಿ ಹೇಳ್ತಾರೆ, ಸಮಯ ಬಂದಾಗ ನಾನು ಕಾಪಾಡ್ತೇನೆ ಅಂತ. ಅದೇ ಸಮಯದಲ್ಲಿ ಅರುಣಾಸರ ಎಂಬ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ ಅಂತಂದ್ರೆ, ಬ್ರಹ್ಮದೇವನ ಹತ್ರ ಹೋಗಿ ಒಂದು ವರ ಕೇಳ್ತಾನೆ. ಯಾವ ರೀತಿ ಅಂತಂದ್ರೆ, ನನ್ಗೆ 2 ಕಾಲಿನ ಮನುಷ್ಯರು ಮತ್ತೆ 4 ಕಾಲಿನ ಪ್ರಾಣಿಗಳು ಹಾಗೂ ಖಡ್ಗದಿಂದಾಗ್ಲಿ ಕತ್ತಿಂದಾಗ್ಲಿ ನನ್ ಪ್ರಾಣ ಯಾರು ಕೊಲ್ಲಬಾರ್ದು ಅಂತ ಕೇಳ್ಕೊಂಡು ಆ ರೀತಿ ಒಂದು ವರ ಅರುಣ ರಾಕ್ಷಸ ಕೇಳ್ತಾನೆ. ಆಗ ಬ್ರಹ್ಮದೇವ ಏನ್ ಮಾಡ್ತಾನೆ, ತಥಾಸು ಅಂತ ಕೇಳ್ಕೊಂಡು ಆ ಒಂದು ವರ ಕೊಡ್ತಾನೆ. ವರ ಕೊಟ್ಟಾದ್ನ ಸುಮ್ಮನೆ ಇರ್ತಾನೆ. ಅರುಣಾಸರ ಏನ್ ಮಾಡ್ತಾನೆ ಅಂತಂದ್ರೆ, ದೇವಲೋಕದಲ್ಲಿರುವಂತ ಎಲ್ಲಾ ದೇವಾನು ದೇವತೆಗಳಿಗೆಲ್ಲ ಹಿಂಸೆ ಕೊಡೋದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನು ನೋಡಿದಂತ ದುರ್ಗಾ ಪರಮೇಶ್ವರಿ ಏನ್ ಮಾಡ್ತಾರೆ ಅಂದ್ರೆ, ಕೋಪದಿಂದ ಅವನನ್ನು ಸಂಹಾರ ಮಾಡೋದಕ್ಕಾಗಿ ಭೂಮಿಯಲ್ಲೇ ಬರ್ತಾರೆ. ಭೂಮಿಯಲ್ಲಿ ಯಾವ ರೀತಿ ಬರ್ತಾರೆ ಅಂತಂದ್ರೆ, ಅವನು ಮನುಷ್ಯನಿಂದ ನನ್ಗೆ ಪ್ರಾಣ ಹಾನಿ ಆಗ್ಬಿಡ್ದಂತ ಕೇಸಿಂದ ಅವನು ವರ ಕೇಳಿರ್ತಾನಲ್ವಾ. ಹಾಗಾಗಿ ದುರ್ಗಾದೇವಿ ಏನ್ ಮಾಡ್ತಾಳೆ ಅಂತಂದ್ರೆ, ಒಂದು ಸುಂದರವಾದಂತ ಹುಡುಗಿಯ ರೂಪದಲ್ಲಿ ಬಂದ ಕೇಸಿಂದ ಅವ್ನು ಕಣ್ಣಿ ಕಾಣಿಸ್ಕೊತಾನೆ. ಅವಳ ಮುಖ ನೋಡಿದ ಕೂಡಲೇ ಅರುಣಾಸರನಿಗೆ ಪ್ರೀತಿ ಹುಡ್ತದೆ. ಹಾಗಾಗಿ ಅವಳ ಹಿಂದೆನೆ ಹೋಗ್ತಾನೆ. ಆಗ ದುರ್ಗಾದೇವಿ ಓಡ್ತಾ ಒಂದು ದೊಡ್ಡದಾದಂತ ಬಂಡೆ, ಆ ಬಂಡೆಯಲ್ಲಿ ಅವರು ಮಾಯ ಆಗ್ಬಿಡ್ತಾರೆ. ದುರ್ಗಾದೇವಿ ಮಾಯ ಆದದನ್ನು ನೋಡಿದಂತ ಅರುಣಾಸರ ತುಂಬಾ ಸಿಟ್ಟಿನಿಂದ ಏನ್ ಮಾಡ್ತಾನಂತಂದ್ರೆ, ಆ ಒಂದು ಬಂಡೆಯನ್ನು ಒಡೆದ್ ಬಿಡ್ತಾನೆ. ಒಡೆದ್ ಬಿಟ್ಟ ಕೂಡಲೇ ಆ ಬಂಡೆ ಸೀಳಿದ್ಮೇಲೆ ಅದರಲ್ಲಿ ಇರುವಂತ ಸಾವಿರಾರು ಜೇನು ಹುಳಗಳು ಬಂದು ತಿಂದು ಅದರಲ್ಲೇ ದುರ್ಗಾದೇವಿ ದೊಡ್ಡದಾದಂತ ಜೇನು ಹುಳ ಹಾಕಿ ಅರುಣಾಸರನನ್ನು ಕಚ್ಚಿ ಕೊಂದು ಸಾಯಿಸ್ಬಿಡ್ತಾಳೆ. ಅರುಣಾಸುರನನ್ನು ಕೊಂದ ಮೇಲೂ ಸಹ ದುರ್ಗಾದೇವಿಗೆ ಶಾಂತಿ ಆಗೋದಿಲ್ಲ. ಆಗ ಋಷಿ ಮುನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಳೆನೀರಿನಿಂದ ಅವರನ್ನು ಅಭಿಷೇಕ ಮಾಡ್ತಾರೆ. ಆಗ ದುರ್ಗಾದೇವಿ ಶಾಂತಳಾದ್ಮೇಲೆ ಈ ಒಂದು ನದಿಯಿಂದ ಇಲ್ಲಿ ಒಂದು ನದಿ ಹರಿತಾ ಇದೆ ಅಲ್ವಾ, ಇದೇ ನದಿಯ ಮಧ್ಯ ಭಾಗದಲ್ಲಿ ಒಂದು ಲಿಂಗವಾಗಿ ಬರ್ತಾಳೆ. ಯಾರು? ದುರ್ಗಾದೇವಿ. ಲಿಂಗವಾಗಿ ಬಂದ ಕೂಡಲೇ ಏನು ನಂದಿನಿಗೆ ಸಿಕ್ಕಿತ್ತಲ್ಲ ಶಾಪ, ಆ ಒಂದು ಶಾಪದಿಂದ ನಂದಿನಿ ಏನಾಗ್ತಾಳೆ ಅಂತಂದ್ರೆ
ಬಿಡುಗಡೆ ಆಗ್ತಾಳೆ. ಯಾಕಂದ್ರೆ ದುರ್ಗಾದೇವಿಯ ಒಂದು ಪಾದದ ಅಡಿಯಿಂದ ನೀರೇನು ಹೋಗ್ತದಿದೆ ಅದರ ಮುಖಾಂತರ ಒಂದು ನಂದಿ ಆ ಒಂದು ಋಷಿ ಮುನಿಗಳ ಒಂದು ಶಾಪದಿಂದ ಬಿಡುಗಡೆ ಆಗ್ತಾಳೆ. ಹಾಗಾಗಿ ಕಟೀಲು ಎಂಬ ಒಂದು ಹೆಸರು ಹೇಗೆ ಬಂತಂತಂದ್ರೆ ಈ ಒಂದು ಸ್ಥಳಕ್ಕೆ, ಕಟಿ ಅಂತಂದ್ರೆ ಮಧ್ಯ, ಎಲ್ಲಿ ಅಂತಂದ್ರೆ ಭೂಮಿ, ಅಂದ್ರೆ ಭೂಮಿಯ ಮಧ್ಯದಲ್ಲಿ ಇರುವಂತ ಈ ಒಂದು ದೇವಸ್ಥಾನವನ್ನು ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತಂದ್ರೆ ಹೆಸರು ಬಂದಿದೆ. ಹಾಗಾಗಿ ಯಾಕಂದ್ರೆ ನದಿ ಇದೆ, ನದಿಯ ಮಧ್ಯದಲ್ಲಿ ಈ ಒಂದು ದುರ್ಗಾ ಪರಮೇಶ್ವರಿ ಅವರ ದೇವಸ್ಥಾನ ಇದೆ. ನೋಡಿದ್ರಲ್ಲ ತಂಡ್ರಿ, ನಮ್ಮ ಕಟೀಲು ದುರ್ಗಾ ಪರಮೇಶ್ವರಿ ಅವರ ದೇವಸ್ಥಾನದ ಚರಿತ್ರೆ ಏನೆಲ್ಲ ಇತ್ತಂತ. ಮತ್ತೆ ಹೇಗೆಲ್ಲ ಒಳಗಡೆ ಎಲ್ಲ ದೇವಸ್ಥಾನದ ಒಳಗಡೆ ಮಾತ್ರ ವಿಡಿಯೋ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ, ಹಾಗಾಗಿ ಹೊರಗಡೆದು ವಿಡಿಯೋ ಮಾಡಿದ್ದೇನೆ. ಮತ್ತೆ ಈ ಚರಿತ್ರೆ ಹೇಗಿತ್ತಂತ ನನ್ಗೆ ತಿಳಿಸಿ. ಯಾರೆಲ್ಲ ಮಲೆನಾಡಿನ ಮಗ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಸ್ಥಳದಲ್ಲಿ ಮತ್ತೊಂದು ಜಾಗದಲ್ಲಿ ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಬಾಯ್.